ನಗರಾಭಿವೃದ್ಧಿ ಇಲಾಖೆ ವತಿಯಿಂದ ಇವತ್ತಿನ ದಿನ ನಾವು ಅಕ್ಕಪಡೆ ಅನ್ನುವ ಯೋಜನೆಯನ್ನು ಜಾರಿಗೆ ತಂದಿದ್ದು, ಆ ಯೋಜನೆಯ ವಾಹನವನ್ನು ಈ ದಿನ ಮೊನ್ನೆ ಜಿಲ್ಲಾಧಿಕಾರಿ ಹಾಗೂ ಮೊನ್ನೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಮೊನ್ನೆ SP ಸಾಹೇಬ್ರ ಕಡೆಯಿಂದ ನಾವು ಇವತ್ತು ವಾಹನ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಈ ಅಕ್ಕಪಡೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ದೌರ್ಜನ್ಯಕ್ಕೆ ಒಳಗಾದ ಅಥವಾ ಸಂಕಷ್ಟದಲ್ಲಿರುವಂತಹ ಮಹಿಳೆಯರು ಮತ್ತು ಮಕ್ಕಳನ್ನ ತ್ವರಿತವಾಗಿ ಪ್ರಥಮ ಆದ್ಯತೆ ಕೊಟ್ಟು ಅವರನ್ನ ರಕ್ಷಣೆ ಮಾಡುವುದು ಈ ಪಡೆಯ ಮುಖ್ಯ ಉದ್ದೇಶ ಆಗಿದ್ದು, ಹಾಗೆ ಅಕ್ಕಪಡೆಯ ಸಿಬ್ಬಂದಿಗಳ ಕಾರ್ಯವೈಖರಿ ಏನಂತಂದ್ರೆ 2 ಶಿಫ್ಟ್ನಲ್ಲಿ ನಾವು ಅಕ್ಕಪಡೆಯ ಸಿಬ್ಬಂದಿಗಳ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ದು ವೆಹಿಕಲ್ ನಲ್ಲಿ 5 ಜನ ಇದ್ದು ಡ್ರೈವರ್ ನೀಡೋದು, ಅಕ್ಕಪಡೆಯ ಸಿಬ್ಬಂದಿಗಳು 4 ಜನ, ಒಟ್ಟಾಗಿ 5 ಜನ ಇದ್ದು 2 ಶಿಫ್ಟ್ ನಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ. ಜನದಟ್ಟಣೆ ಇರುವಂತಹ ಪ್ರದೇಶಗಳಲ್ಲಿ ಮತ್ತೆ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ ಮತ್ತೆ ಮಹಿಳಾ ಹಾಸ್ಟೆಲ್ಗಳಲ್ಲಿ, PG ಹತ್ರ ಏನಾದ್ರೂ ಅವಘಡ ಸಂಭವಿಸಬಾರದು, ಏನಾದ್ರೂ ಅನಾಹುತಗಳಾಗಬಾರ್ದು, ದೌರ್ಜನ್ಯ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಅಕ್ಕಪಡೆಯನ್ನ ಜಾರಿಗೆ ತರಲಾಗಿದೆ. ಇದು ರಾಜ್ಯ ಸರ್ಕಾರದ ಯೋಜನೆ ಆಗಿದ್ದು, ಈ ದಿನ ಮೊನ್ನೆ ಜಿಲ್ಲಾಧಿಕಾರಿ ಅವರಿಂದ ನಾವು ಚಾಲನೆಯನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮೊನ್ನೆ ಜಿಲ್ಲಾಧಿಕಾರಿ ಮೇಡಮ್ ಅವರಿಗೂ, ಮೊನ್ನೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಹಾಗೂ SP ಸಾಹೇಬ್ರವರಿಗೂ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೂ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿ ಸಿಬ್ಬಂದಿಯವರಿಗೂ, ಮತ್ತೆ ನಮ್ಮ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ಸ್ವಾಗತವನ್ನು ಕೋರುತ್ತಾ ಚಾಲನೆ ಕೊಡುತ್ತೇನೆ. ಉಡುಪಿಯಲ್ಲಿ ಅಕ್ಕಪಡೆಯದು ಚಾಲನೆ ಆಗಿದೆ. 4 ಜನ ಹೋಮ್ ಗಾರ್ಡ್ಸು ಮಹಿಳೆಯರು, ಅದೇ ರೀತಿ ಒಬ್ಬರು ಪೊಲೀಸ್ ಡ್ರೈವರು ಈ ತಂಡದಲ್ಲಿ ಇರ್ತಾರೆ. ಈ 4 ಜನ ಹೋಮ್ ಗಾರ್ಡ್ಸ್ಗೆ 2020ರಲ್ಲಿ ಉಡುಪಿಯಲ್ಲಿ ಇದಕ್ಕೆ ಮುಂಚೆ ಹಬ್ಬಕ್ಕ ಪಡೆ ಅಂತ ಹೇಳಿ ಒಂದು ಎಕ್ಸ್ಪೆರಿಮೆಂಟಲ್ ಬೇಸಿಸಲ್ಲಿ ಒಂದು ಟೀಮ್ ಫಾರ್ಮ್ ಮಾಡಿದ್ವಿ. ಆವಾಗ ಏನು ಟ್ರೈನಿಂಗ್ ಕೊಟ್ಟಿದ್ದೀವಿ ಅದೇ ಇನ್ಸ್ಪೆಕ್ಟರ್ ವೈಲೆಟ್ ಫೆಮಿನಾ ಮೇಡಮ್ ಇವರಿಗೂ ಟ್ರೈನಿಂಗು ಕೊಟ್ಟಿದ್ದಾರೆ. ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಟ್ರೈನಿಂಗ್ ಕೊಟ್ಟಿದ್ದಾರೆ ಸ್ಕೀಮ್ ಬಗ್ಗೆ, ಒಂದು ಕಾರ್ಯಕ್ರಮಗಳ ಬಗ್ಗೆ. ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸುಮಾರು 1 ವಾರ ಸತತ ಟ್ರೈನಿಂಗ್ ಅವರಿಗೆ ಕೊಟ್ಟಿದ್ದೀವಿ, ಯಾವ ರೀತಿಯಲ್ಲಿ ಎಮರ್ಜೆನ್ಸೀಸ್ ಬಂದಾಗ ರೆಸ್ಪಾಂಡ್ ಮಾಡಬೇಕು ಅಂತ. ಎಲ್ಲ ಪೊಲೀಸ್ ಗಾಡಿಗಳು ಥರ ನಾವು ಈ ವೆಹಿಕಲ್ಸಲ್ಲೂ ಈ ವೈರ್ಲೆಸ್ ಸೆಟ್ಗಳನ್ನು ಫಿಕ್ಸ್ ಮಾಡಿ ಸ್ಪೆಸಿಫಿಕಲಿ ಕಂಟ್ರೋಲ್ ರೂಮಿಗೆ, ಸಿಟಿ ಏರಿಯಾದ ಒಳಗಡೆ ಮಹಿಳೆಯರಿಗೆ ಸಮಸ್ಯೆ ಆಗಿರೋದ್ರ ಬಗ್ಗೆ ಕರೆಗಳು ಬಂದರೆ ಫಸ್ಟ್ ಈ ವೆಹಿಕಲನ್ನು ಕಳಿಸ್ತೀವಿ, 112 ಮುಂಚೆನೇ ಈ ವೆಹಿಕಲ್ಸನ್ನು ಕಳಿಸ್ತೀವಿ. ಅದಲ್ಲದೆ ಶೆಡ್ಯೂಲ್ ಪ್ರಕಾರ ಈ ವೆಹಿಕಲ್ಸು ಎಲ್ಲಿ ಶಾಲಾ ಮಕ್ಕಳು, ಕಾಲೇಜ್ ಮಕ್ಕಳು ಬೆಳಗ್ಗೆ ಬರುವಂಥದ್ದು, ಹೆಣ್ಮಕ್ಳು ಜಾಸ್ತಿ ಬರುವಂಥ ಏರಿಯಾಗಳು ಮತ್ತು ಹಾಸ್ಟೆಲ್ ವಿಸಿಟ್ಟು, ಇದೆಲ್ಲ ಶೆಡ್ಯೂಲ್ ಪ್ರಕಾರ ನಾವು ಮಾಡ್ತೀವಿ. ಸೊ ದಟ್ ರೆಗ್ಯುಲರ್ಲಿ ಇವರು ಸುತ್ತಾಡಿಕೊಂಡು, ಇವರದ್ದು ಜೂರಿಸ್ಟಿಕ್ಷನ್ ಇಡೀ ಉಡುಪಿ ಜಿಲ್ಲೆ ಇದೆ, ಬಟ್ ಜಾಸ್ತಿ ನಾವು ಏನು ಸಿಟಿ ಏರಿಯಾದಲ್ಲಿ ಉಡುಪಿ ಮತ್ತು ಮಣಿಪಾಲ ಮತ್ತು ಸಂದರ್ಭ ಬಂದಾಗ ಅಥವಾ ಶೆಡ್ಯೂಲ್ ಪ್ರಕಾರ ಕುಂದಾಪುರ ಮತ್ತು ಕಾಪು ಸೈಡ್ಗೆಲ್ಲ ನಾವು ಕಳಿಸ್ತೀವಿ. ಸೊ ದಟ್ ಎಲ್ಲರಿಗೆ ಈ ಥರ ಒಂದು ವ್ಯವಸ್ಥೆ ಇದೆ ಅಂತ ಪರಿಚಯ ಆಗಲಿ, ಮತ್ತು ಈ ಥರ ಸಮಸ್ಯೆಗಳಿದ್ರೆ ಕರೆ ಮಾಡ್ಬೋದು ಅಂತ ಒಂದು ಮಾಹಿತಿ ಎಲ್ಲರಿಗೂ ಸಿಗಲಿ ಅಂತ ಉದ್ದೇಶದಿಂದ ಮಾಡ್ತೀವಿ. ನಾವು ಒಂದು ಎಕ್ಸ್ಪೆರಿಮೆಂಟ್ ಬೇಸಿಸಲ್ಲಿ ಈ ಅಕ್ಕಪಡೆಯನ್ನು ನ್ಯೂ ಇಯರ್ ನೈಟ್ ನಾವು ಅಲ್ಲಿ ಮಲ್ಪೆ ಮತ್ತು ಮಣಿಪಾಲದಲ್ಲಿ ಎಕ್ಸ್ಪೆರಿಮೆಂಟ್ ಬೇಸಿಸಲ್ಲಿ ಯಾವ ರೀತಿಯಲ್ಲಿ ಇರ್ಬೋದು ಅಂತ ಹೇಳಿ ಟೆಸ್ಟ್ ಮಾಡಿದ್ದೀವಿ. ಪಬ್ಲಿಕ್ಕಿಂದ ಒಳ್ಳೆ ರೆಸ್ಪಾನ್ಸ್ ಇತ್ತು. 4 ಜನ ಈ ಥರ ಡಾಂಗ್ರಿ ಯೂನಿಫಾರ್ಮಲ್ಲಿ ಮಹಿಳಾ ಸಿಬ್ಬಂದಿಗಳು ಬಂದು ಒಂದು ಲೊಕೇಶನ್ಗೆ ಹೋಗುವಾಗ ನ್ಯಾಚುರಲಿ ಅದಕ್ಕೆ ಒಂದು ಒಳ್ಳೆಯ ಎಫೆಕ್ಟ್ ಇದೆ. ಸೊ ಈ ರೀತಿಯಲ್ಲಿ ಈ ಅನ್ನೆಸರಿ ಟೀಸಿಂಗು, ಚುಡಾಯಿಸೋದು, ಈ ಥರ ಕ್ರೈಮ್ಸನ್ನು ಕಮ್ಮಿ ಮಾಡಿಸ್ಬೇಕು ಅಂತ ನಮ್ಮದು ಮೇಜರ್ ಉದ್ದೇಶ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ಸೆಪರೇಟ್ ಟೋಲ್ ಫ್ರೀ ನಂಬರ್ ಏನಿಲ್ಲ. 1098 ಏನಿದೆ ನಮ್ಮ ಮಹಿಳಾ ರಕ್ಷಣಾ ನಂಬರ್ ಏನಿದೆ, ಅದಕ್ಕೆ ಕಾಲ್ ಮಾಡಿದರೆ ಅಲ್ಲಿಂದ ಇಲ್ಲಿಗೆ ರೆಸ್ಪಾನ್ಸ್ ಕವರ್ ಮಾಡ್ತೀವಿ. ನಮ್ಮದು 112ಗೆ ಕಾಲ್ ಮಾಡಿದರೆ ಆವಾಗಲೂ ನಾವು ಇವರಿಗೆ ಕನೆಕ್ಟ್ ಮಾಡ್ತೀವಿ ಇನ್ ಕೇಸ್ ಮಹಿಳೆಯರ ಸಮಸ್ಯೆಗಳಿದೆ. ಬಟ್ ಇನ್ ಜನರಲ್ ನಾವು ಶೆಡ್ಯೂಲ್ ಮಾಡಿ ಅವರಿಗೆ ಒಂದೊಂದು ಏರಿಯಾದಲ್ಲಿ ವಾರದ್ದು ವೀಕ್ಲಿ ಶೆಡ್ಯೂಲ್ ಮಾಡಿ ಮಾಡ್ತೀವಿ. ಈಗ ಒಂದು ಟೀಮ್ ಮಾತ್ರ ಈಗ ಸದ್ಯಕ್ಕೆ 4 ಜನ ಸದ್ಯಕ್ಕೆ ಸರ್ಕಾರದಿಂದ ಅಲಾಟ್ ಮಾಡಿರುವಂಥದ್ದು. ಒಂದು ಶಿಫ್ಟಲ್ಲಿ ಡ್ರೈವರ್ ಪ್ಲಸ್ 2 ಜನ ಇರ್ತಾರೆ, ಇನ್ನೊಂದು ಶಿಫ್ಟಲ್ಲಿ ಡ್ರೈವರ್ ಪ್ಲಸ್ 2 ಜನ ಇರ್ತಾರೆ. ಮತ್ತು ಕೆಲವೊಂದು ಹಬ್ಬ ಮತ್ತು ಇದೆಲ್ಲ ಬರುವಾಗ 2 ಶಿಫ್ಟ್ ನಾವು ಶಿಫ್ಟ್ದು ಟೈಮಿಂಗ್ಸ್ ಚೇಂಜ್ ಮಾಡಿ ಜಾಸ್ತಿ ಜನ ಬೇಕಾದರೆ ಅದಕ್ಕೆ ಈಗ ಪರ್ಯಾಯ ಬರ್ತಿದೆ. ಆ ಥರ ಸಂದರ್ಭಗಳಲ್ಲಿ ನಾವು ಅವಶ್ಯಕತೆ ಇದ್ದರೆ ಹೆಚ್ಚು ಬೇಕಾದರೆ ನಮ್ಮದು ಮಹಿಳಾ ಸಿಬ್ಬಂದಿಗಳನ್ನು ಇವರೊಟ್ಟಿಗೆ ಕೊಡ್ತೀವಿ ಫಾರ್ ದ ಪರ್ಪಸ್ ಆಫ್ ಡ್ಯೂಟಿ, ಅದು ಕೊಡ್ತೀವಿ. ಬಟ್ ಸದ್ಯಕ್ಕೆ 2 ಶಿಫ್ಟಲ್ಲಿ 4 ಜನ ಕೆಲಸ ಇಲ್ಲ. ಉಡುಪಿ ಜಿಲ್ಲೆಗೆ ಅಲಾಟ್ ಆಗುತ್ತೆ. ಕುಂದಾಪುರ ಬೈಂದೂರಲ್ಲಿ ಇಲ್ಲ ಬಂದರೆ ತುರ್ತಾಗಿ ಹೋಗ್ತಾರೆ ಇವರು. ಕುಂದಾಪುರ ಬೈಂದೂರಲ್ಲಿ ನಾವು ಶೆಡ್ಯೂಲ್ ಪ್ರಕಾರ ಇರುವಂಥ ಏನು ವಿಸಿಟ್ಗಳಿದೆ ಅದು ಮಾಡ್ಬೋದು.
ಬಟ್ ಈಗ ಉಡುಪಿಯಲ್ಲಿ ನಾವು ಪೋಸ್ಟ್ ಇಡುತ್ತ ವೆಹಿಕಲ್ ಅನ್ನು ಅಲ್ಲಿ ಕಳಿಸಲ್ಲ. ಆ ಥರ ಏನೋ ಸಂದರ್ಭ ಇದೆ 112 ಹೋಗ್ತಾರೆ, 15 ನಿಮಿಷ ಒಳಗಡೆ ರೀಚ್ ಆಗೇ ಆಗ್ತದೆ. ಅಣ್ಣ ಇಂದು ಉಡುಪಿ ಜಿಲ್ಲೆಯಲ್ಲಿ ಅಕ್ಕಪಡೆಯ ಲಾಂಚ್ ಮಾಡಿದ್ದೀವಿ. ಇದು ವಿಮೆನ್ ಅಂಡ್ ಚೈಲ್ಡ್ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಸಹಭಾಗಿತ್ವದಲ್ಲಿ ನಡೆಯುವಂತಹ ಒಂದು ಯೋಜನೆ. ಇದು ಒಂದು ಬಹಳ ಇಂಪಾರ್ಟೆಂಟ್ ಪ್ರಮುಖವಾದ ಮಹತ್ವಾಕಾಂಕ್ಷಿ ಯೋಜನೆ. ಇದು ನಮ್ಮ ಸಿಟಿ ಏರಿಯಾದಲ್ಲಿ ಎಲ್ಲಿಯಾದರೂ ಹೆಣ್ಮಕ್ಳಿಗೆ ದೌರ್ಜನ್ಯದಲ್ಲಿ ಒಳಪಡುವಂಥ ಹೆಣ್ಮಕ್ಳಾಗಲಿ ಅಥವಾ ಯಾವುದೇ ರೀತಿಯಲ್ಲಿ ಒಂದು ಸುರಕ್ಷತೆ ಇಲ್ಲ ಅನ್ನೋ ಭಾವನೆ ಯಾವುದೇ ಹೆಣ್ಮಕ್ಳಿಗೆ ಇರಬಾರ್ದು ಅಂತ ಹೇಳಿ ಒಂದು ಮಹಿಳಾ ಸಬಲೀಕರಣದ ದಾರಿಯಲ್ಲಿ ಇದೊಂದು ಮಹತ್ವವಾದ ಒಂದು ಯೋಜನೆ ಆಗಿದೆ, ಸರ್ಕಾರದ ಒಂದು ಯೋಜನೆ ಆಗಿದೆ.